ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 15ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಅಡಾಪ್ಟೇಷನ್ ಆ್ಯಂಡ್ ಕ್ರಾಪ್ ಪ್ರೊಡಕ್ಷನ್ ಸೆಂಟರ್ಸ್. ಅಡಾಪ್ಟೇಷನ್ ಮತ್ತು ಕ್ರಾಪ್ ಪ್ರೊಡಕ್ಷನ್ ಸೆಂಟರ್ಸ್ ಮೇಲೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಅಗ್ರಾನಮಿ. ಸೊ ಅಗ್ರಾನಮಿ ಅಂದರೆ ಏನು? ಅಗ್ರಾನಮಿ ಅ ಬ್ರಾಂಚ್ ಆಫ್ ಅಗ್ರಿಕಲ್ಚರಲ್ ಸೈನ್ಸ್. ಅಗ್ರಿಕಲ್ಚರಲ್ ಸೈನ್ಸ್ನ ಒಂದು ಬ್ರಾಂಚ್, ಒಂದು ಭಾಗ ಆಗುತ್ತೆ. ಸೊ ಅಗ್ರಾನಮಿ ಫೋಕಸಸ್ ಆನ್ ದ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಕ್ರಾಪ್ಸ್. ಅಗ್ರಾನಮಿ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ ಕ್ರಾಪ್ಸ್ಗಳನ್ನು ಪ್ರೊಡಕ್ಷನ್ ಮಾಡೋದು, ಕ್ರಾಪ್ಸ್ಗಳನ್ನು ಬೆಳೆಯೋದು ಮತ್ತು ಅವುಗಳನ್ನು ಮ್ಯಾನೇಜ್ಮೆಂಟ್ ಮಾಡೋದು, ವೈಲ್ ಇಂಟಿಗ್ರೇಟಿಂಗ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಟೂ ಕೀ ಆಸ್ಪೆಕ್ಟ್ ಇನ್ ಅಗ್ರಾನಮಿ ಆರ್ ಅಡಾಪ್ಟೇಷನ್ ಆ್ಯಂಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಸೆಂಟರ್ಸ್. ಅಗ್ರಾನಮಿಯಲ್ಲಿ ಎರಡು ಕೀ ಆಸ್ಪೆಕ್ಟ್ಸ್ ಯಾವುದು ಅಂತಂದರೆ, ಒಂದು ಅಡಾಪ್ಟೇಷನ್ನು, ಇನ್ನೊಂದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಸೆಂಟರ್ಸ್. These are essential in ensuring food security, sustainable agriculture, and managing the challenges posed by climate change. So, adaptation in agronomy. Adaptation in agronomy refers to the process of adjusting agricultural practices to cope with changing environmental conditions. ಅಡಾಪ್ಟೇಷನ್ ಅಂದರೆ ಹೊಂದಾಣಿಕೆ ಅಂದರೆ ಏನು? ಸೊ ಅಡಾಪ್ಟೇಷನ್ ಇನ್ ಅಗ್ರಾನಮಿ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಅಡ್ಜಸ್ಟಿಂಗ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಯಾವ್ದ್ಯಾವ್ದು ಬರುತ್ತೆ ಅವುಗಳನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ. ಯಾವುದರ ಜೊತೆಗೆ? ಟು ಕೋಪ್ ವಿತ್ ಚೇಂಜಿಂಗ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಬದಲಾಗುತ್ತಿರುವಂತಹ ಒಂದು ಕ್ಲೈಮೇಟ್ ಜೊತೆಗೆ, ಬದಲಾಗುತ್ತಿರುವಂತಹ ವಾತಾವರಣದ ಜೊತೆಗೆ ಈ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ಸನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ. ಅದಕ್ಕೆ ಅಡಾಪ್ಟೇಷನ್ ಅಂತ ಕರೀತಾರೆ. ಪರ್ಟಿಕ್ಯುಲರ್ಲಿ ದೋಸ್ ಡ್ರಿವನ್ ಬೈ ಕ್ಲೈಮೇಟ್ ಚೇಂಜ್. ಇಟ್ ಎನ್ಕಂಪಾಸಸ್ ವೈಡ್ ರೇಂಜ್ ಆಫ್ ಸ್ಟ್ರಾಟಜೀಸ್ ಇನ್ಕ್ಲೂಡಿಂಗ್ ದ ಡೆವಲಪ್ಮೆಂಟ್ ಆಫ್ ಕ್ಲೈಮೇಟ್ ರಿಸಲೈಂಟ್ ಕ್ರಾಪ್ಸ್, ಮಾಡಿಫೈಯಿಂಗ್ ಅಗ್ರೋನಮಿಕ್ ಪ್ರಾಕ್ಟೀಸಸ್ ಆ್ಯಂಡ್ ಅಡ್ಜಸ್ಟಿಂಗ್ ಫಾರ್ಮಿಂಗ್ ಸಿಸ್ಟಮ್ಸ್. ಇವೆಲ್ಲವೂ ಕೂಡ ಅಡಾಪ್ಟೇಷನ್, ಹೊಂದಾಣಿಕೆ ಮಾಡೋಕೆ ನಾವು ತೆಗೆದುಕೊಳ್ಳುವಂತಹ ಕೆಲವೊಂದು ಅಗ್ರಾನಮಿಕ್ ಪ್ರಾಕ್ಟೀಸಸ್ ಆಗುತ್ತೆ. ಸೊ ಫಸ್ಟ್ನೇದಾಗಿ ಬರೋದೇ ಕ್ಲೈಮೇಟ್ ರಿಸಲೆಂಟ್ ಕ್ರಾಪ್ ವೆರೈಟೀಸ್. ಹಿಂಗಂದ್ರೆ ಏನು? ಒನ್ ಆಫ್ ದ ಮೇನ್ ಸ್ಟ್ರಾಟಜೀಸ್ ಇನ್ ಅಡಾಪ್ಟೇಷನ್ ಈಸ್ ಡೆವಲಪಿಂಗ್ ಅಂಡ್ ಪ್ರಮೋಟಿಂಗ್ ಕ್ರಾಪ್ ವೆರೈಟೀಸ್ that can withstand extreme weather conditions. ಸೊ ಒನ್ ಆಫ್ ದ ಮೇನ್ ಸ್ಟ್ರಾಟಜಿ ಯಾವುದು ಅಡಾಪ್ಟೇಷನ್ ಅಲ್ಲಿ ಅಂತಂದ್ರೆ, ಕ್ರಾಪ್ ವೆರೈಟೀಸನ್ನು, ಬೇರೆ ಬೇರೆ ತಳಿಗಳನ್ನು, ಬೇರೆ ಬೇರೆ ಒಂದು ವೆರೈಟೀಸನ್ನು ಡೆವಲಪ್ಮೆಂಟ್ ಮಾಡೋದು ಮತ್ತು ಅವುಗಳನ್ನು ಪ್ರಮೋಟ್ ಮಾಡೋದು. ಸೊ ದ್ಯಾಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್. ಒಂದು ಎಕ್ಸ್ಟ್ರೀಮ್ ಕ್ಲೈಮೇಟ್ ಕಂಡೀಷನಲ್ಲಿ, ವೆದರ್ ಕಂಡೀಷನಲ್ಲಿ ಒಂದು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ಕ್ರಾಪ್ಗಳನ್ನು ನಾವು ಡೆವಲಪ್ಮೆಂಟ್ ಮಾಡೋದು, ವೆರೈಟೀಸನ್ನು ಡೆವಲಪ್ಮೆಂಟ್ ಮಾಡೋದು. ಸೊ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಅಂದರೆ ಎಕ್ಸಾಂಪಲ್ ಡ್ರಾಟ್, ಬರಗಾಲದ ಪರಿಸ್ಥಿತಿ ಇರ್ಬೋದು, ಅತಿಯಾದಂತಹ ಒಂದು ಫ್ಲಡ್ ಇರ್ಬೋದು, ಹೀಟ್ ವೇವ್ ಆ್ಯಂಡ್ ಕೋಲ್ಡ್ ಸ್ಪೆಲ್. ಸೊ ಈ ಥರನಾದಂತಹ ಎಕ್ಸ್ಟ್ರೀಮ್ ವೆದರ್ ಕಂಡೀಷನಲ್ಲೂ ಕೂಡ ಸರ್ವೈವಲ್ ಆಗುವಂತಹ ವೆರೈಟೀಸನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಅಗ್ರೋನಮಿಸ್ಟ್ ಥ್ರೂ ಪ್ಲಾಂಟ್ ಬ್ರೀಡಿಂಗ್ ಆ್ಯಂಡ್ ಬಯೋಟೆಕ್ನಾಲಜಿ ವರ್ಕ್ ಆನ್ ಕ್ರಿಯೇಟಿಂಗ್ ಕ್ರಾಪ್ ವೆರೈಟೀಸ್. ಒಂದು ಕಡೆ ಪ್ಲಾಂಟ್ ಬ್ರೀಡಿಂಗ್ ಜೊತೆಗೆ, ಮತ್ತೊಂದು ಕಡೆ ಟೆಕ್ನಾಲಜಿಯ ಜೊತೆಗೆ ಅವ್ರು ಏನು ಮಾಡ್ತಾರೆ? ಕ್ರಾಪ್ ವೆರೈಟೀಸನ್ನು ಕ್ರಿಯೇಟ್ ಮಾಡ್ತಾರೆ. ದ್ಯಾಟ್ ಆರ್ ಮೋರ್ ರಿಸಲೈಂಟ್ ಟು ದೀಸ್ ಸ್ಟ್ರೆಸಸ್. ಫಾರ್ ಎಕ್ಸಾಂಪಲ್ ಡ್ರಾಟ್ ರೆಸಿಸ್ಟೆಂಟ್ ಮೇಜ್ ಇರ್ಬೋದು, ಹೀಟ್ ಟಾಲರೆಂಟ್ ವೀಟ್ ಇರ್ಬೋದು, ಆ್ಯಂಡ್ ಸಲೈನಿಟಿ ರೆಸಿಸ್ಟೆಂಟ್ ರೈಸ್ ವೆರೈಟೀಸ್ ಆರ್ ಕ್ರಿಟಿಕಲ್ ಫಾರ್ ಎನ್ಶೂರಿಂಗ್ ಸ್ಟೇಬಲ್ ಕ್ರಾಪ್ ಪ್ರೊಡಕ್ಷನ್ ಇನ್ ರೀಜನ್ಸ್ ಪ್ರೋನ್ ಟು ಕ್ಲೈಮೇಟ್ ಎಕ್ಸ್ಟ್ರೀಮ್ಸ್. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೋಟ್ ಮಾಡಿದ್ದಾರೆ. ಒಂದು ಡ್ರಾಟ್ ರೆಸಿಸ್ಟೆಂಟ್ ಮೇಜ್ ಇರ್ಬೋದು, ಇನ್ನೊಂದು ಹೀಟ್ ಟಾಲರೆಂಟ್ ವೀಟ್ ಇರ್ಬೋದು, ಆ್ಯಂಡ್ ಸಲೈನಿಟಿ ರೆಸಿಸ್ಟೆಂಟ್ ಇರುವಂತಹ ರೈಸ್ ವೆರೈಟೀಸನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ದೀಸ್ ವೆರೈಟೀಸ್ ಆರ್ ಕ್ರಿಟಿಕಲ್ ಫಾರ್ ಎನ್ಶೂರಿಂಗ್ ಸ್ಟೇಬಲ್ ಕ್ರಾಪ್ ಪ್ರೊಡಕ್ಷನ್ ಇನ್ ರೀಜನ್ಸ್ ಪ್ರೋನ್ ಟು ಕ್ಲೈಮೇಟ್ ಎಕ್ಸ್ಟ್ರೀಮ್ಸ್. ಸೊ ಎರಡನೇದಾಗಿ ಬರೋದು ಅಗ್ರೋನಮಿಕ್ ಪ್ರಾಕ್ಟೀಸಸ್. ಅಡಾಪ್ಟೇಷನ್ ಅಲ್ಲಿ ಅಗ್ರೋನಮಿಕ್ ಪ್ರಾಕ್ಟೀಸಸ್ ಬರುತ್ತೆ.
Adaptation also involves changing agronomic practices such as altering sowing and harvesting dates to better align with new climate pattern.